ಹೆವಿ ಯೂನಿಕ್ ಆಗೈತೆ, ಸಕ್ಕದಾಗೈತೆ. ಆ ಥರ ಗಣೇಶ ಎಲ್ಲೂ ನೋಡಿಲ್ಲ, ಇನ್ನ ಎಲ್ಲೂ ನಾವು ನೋಡಿಲ್ಲ. ಭಯಾನಕವಾಗೈತೆ ಗಣೇಶ ಅಂತ, ಬೇಜಾನ್ ಐತೆ. ಸಕ್ಕದಾಗ ಗಣೇಶ ನೋಡ್ರಿ, ಇವಾಗ ತಾನೇ ನೋಡ್ಕೊಂಡು ಹೋದ್ರಿ, ಆಲ್ರೆಡಿ ಬುಕ್ ಆಗ್ಬಿಡೈತೆ, ಬುಕಿಂಗ್ ಟ್ಯಾಗ್ ಹಾಕ್ಬಿಟ್ಟವ್ರೆ. ಕಣ್ಣು ಮುಚ್ಚಿ ಬಿಡೋ ಬುಕ್ ಮಾಡ್ತಾವ್ರೆ ಗಣೇಶ ಅವಳನ್ನ. 3 ದಿನ ನನಗೆ ಫಸ್ಟ್ ಖಾಲಿ ದೋಸೆ, ಆಮೇಲೆ ಮಸಾಲೆ ದೋಸೆ ಅಷ್ಟು ತಗ್ಗಿದೆ ಅಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಮನೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ, ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ. ಸೊ ಆ ಪ್ರಿಪ್ರೇಷನ್ ಹೆಂಗೆ ನಡೀತದೆ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಈ ವ್ಲಾಗಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ನಾವು ನೈಟ್ ಆಚೆ ಹೋಗೋದಿದೆ ಗಣೇಶ ನೋಡ್ಕೊಂಬರಕ್ಕೆ, ಇನ್ನೊಂದು ರೌಂಡು. ನಾನು ಹಳೆ ವಿಡಿಯೋಲಿ ಹಾಕಿದ್ದೆ, ಅಲ್ಲಿ ಯಾವುದೂ ಸೆಟ್ ಆಗಿಲ್ಲ. ಸೊ ಬೇರೆ ಕಡೆ ಗಣೇಶ ನೋಡೋಕೆ ಹೋಗ್ತಾ ಇದೀವಿ. ಸೊ ಆ ಗಣೇಶ ನೋಡೋದು ಇದೆ, ಬೇರೆ ಬೇರೆ ಕೆಲಸಗಳು ತುಂಬ ಇದೆ. ಸೊ ಅದೆಲ್ಲ ಹೆಂಗಿರುತ್ತೆ, ಇವತ್ತಿನ ದಿನ ಹೆಂಗಿರುತ್ತೆ, ನೈಟ್ ಹೆಂಗಿರುತ್ತೆ, ನಾಳೆ ಹೆಂಗಿರುತ್ತೆ, ಇಷ್ಟು ತೋರಿಸ್ತೀನಿ. ಸೊ ಬನ್ನಿ, ಸದ್ಯಕ್ಕೆ ಪ್ರಿಪ್ರೇಷನ್ ಹೆಂಗಿದೆ ನೋಡೋಣ, ಬನ್ನಿ, ಲೆಟ್ಸ್ ಗೋ. ಈ ತರ ಗಾಯ್ಸ್, ಫೈನಲಿ ಕಾರ್ಡ್ ಕಾಪಿ ಬಂದಿದೆ. ಇಷ್ಟೊತ್ತು ವಿಡಿಯೋದ ಎಡಿಟ್ ಮಾಡ್ತಾ ಇದ್ದೆ, ಕೂಲೆಲ್ಲ ನಿಂತ್ಕೊಂಡ್ಬಿಟ್ಟೈತೆ. ಸೊ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತ ತೋರಿಸ್ಲಾ? ತೋರ್ಸೋಣ. ಫೈನಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಆಚೆ ಹೊರಟಿದ್ದಾಯ್ತು. ಇವಾಗ ಆಲ್ರೆಡಿ ಬೆಳಗ್ಗೆಯಿಂದ ಇಷ್ಟೊಂದು ಸ್ಟ್ರೆಸ್ ಆಗ್ಬಿಟ್ಟಿತ್ತು. ಸೊ ಫೈನಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಆಚೆ ಬಂದಿದ್ದಾಯ್ತು. ಸೊ ಇವಾಗ ನೋಡೋಣ ಗಣೇಶ ನೋಡೋಕೆ ಎಲ್ಲಿ ಹೋಗೋದು ಏನು ಅಂತ. ಸೊ ಗಣೇಶ ನೋಡೋಕೆ ಪ್ಲಾನ್ ಇಲ್ಲಾಂದ್ರೂ ಮಾರ್ನಿಂಗ್ ಪಟಾಕಿ ತರಕ್ಕೆಲ್ಲ ಹೋಗ್ಬೇಕು. ಸೊ ನೋಡೋಣ ಬನ್ನಿ, ಇವತ್ತಿನ ದಿನ ಹಿಂಗಿರುತ್ತೆ ಅಂತ. ಆಲ್ಮೋಸ್ಟ್ ದಿನಾನ ನೈಟ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ. ಓಕೆ ಲೆಟ್ಸ್ ಇವಾಗ ನೋಡೋಣ ಬನ್ನಿ ಹೆಂಗಿರುತ್ತೆ, ಲೆಟ್ಸ್ ಗೋ. ಸ್ಪೆಷಲ್ ಮೂಮೆಂಟ್ ಆಯ್ತು ಅಂದ್ರೆ ಇವಾಗ ಮೋಟಿವೇಶನ್ ಸಿಕ್ತು, ಸೀರಿಯಸ್ ಆಗಿ ಲಿಟ್ರಲಿ. ಇನ್ನ ನೆಕ್ಸ್ಟ್ ವಿಡಿಯೋಸ್ ಮಾಡೋದು ಕೂಡ ಒಂದು ಮೋಟಿವೇಶನ್ ಏನೋ ಒಂದು ಕಡಿಮೆ ಆಯ್ತು ಅಂದ ತಕ್ಷಣ ಲಿಟ್ರಲಿ ಇವಾಗ ಇಲ್ಲೇ ಕಾಫಿ ವಿಡಿಯೋ ಬಂದಿದ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ. ಒಬ್ಬ ಹುಡುಗ ಬಂದು ಕ್ಲಾಸಿಕ್ ಅಂಗಡಿಗೆ ಅಲ್ವಾ ನೀವು ಅಂದ್ಬಿಟ್ಟು ಅವ್ರ ಅಮ್ಮ ಹತ್ರ ಹೋಗಿ ಅಮ್ಮಕ್ಬಿಟ್ಟು ಫೋನ್ ಇಸ್ಕೊಂಡು ಫೋಟೋ ತೊಗೊಂಡೋದ. ಲಿಟ್ರಲಿ ಏನೋ ಒಂದು ಯೂಸ್ ಆಗ್ತೈತೆ. ನಾವು ಮಾಡಿರೋದಕ್ಕೆ ಅಟ್ಲೀಸ್ಟ್ ಒಬ್ಬರಾದ್ರು ಕಂಡಿರೋದು ಮಾಡಿರಲ್ಲ. ಲೈಕ್ ಈಗ ನಾವೇನೇ ವ್ಲಾಗ್ ಮಾಡ್ಬೋದು. ಸೊ ಏನೋ ಒಂದು ಸ್ಟಾರ್ಟ್ ಮಾಡಿದಾಗ ಒಬ್ರು ಕಂಡಿಡ್ದು ಈ ಥರ ಮಾಡಿದಾಗ ಖುಷಿ ಏನಂತ ಎಕ್ಸ್ಪ್ರೆಸ್ ಸೀರಿಯಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ ಮಾಡ್ಬೇಕು ಗೈಸ್, ಇವಾಗ ಇನ್ನೂ ಜೋಶ್ ಬಂದಿದೆ, ಇನ್ನೂ ಮಾಡಬೇಕು. ಸೊ ನನ್ನ ಕೈಲಿ ಎಷ್ಟಾಗೋದು ಅಷ್ಟು ಹಾಕಿ ಎಫರ್ಟ್ ಹಾಕಿ 100% ಕೊಟ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನೂ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತೀರಾ. ಮಿನಿಮಲ್ ಇರ್ಬೋದು, ಬಟ್ ಅದು ಇನ್ನೂ ಜಾಸ್ತಿ ಆಗುತ್ತೆ ಮುಂದಕ್ಕೆ. ದಿನ ಇನ್ನೊಂದು 4 ಜನ ಕಂಡಿಡೋ ಥರ ಆಗಲಿ. ನಾಳೆ ಆಚೆ ಹೋಗೋದಿದೆ. ಇವತ್ತು ಆ್ಯಕ್ಚುಲಿ ಗಣೇಶ ನೋಡ್ಬೇಕಂತ ಹೇಳಿದ್ನಲ್ಲ. ಸೊ ಇವತ್ತು ಹೋಗೋಕ್ಕಾಗಿಲ್ಲ, ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ಸೊ ನಾಳೆ ಬೆಳಗ್ಗೆ ಎದ್ದು ಗಣೇಶ ನೋಡ್ಕೊಂಡು ಪಟಾಕಿಯನ್ನು ತರಕ್ಕೆ ಹೋಗ್ಬೇಕನ್ಸುತ್ತೆ. ಸೊ ಬನ್ನಿ ನೋಡೋಣ ನಾಳೆ ಬೆಳಗ್ಗೆ ಹೆಂಗಿರುತ್ತೆ ದಿನ ಅಂತ. ಹಂಗೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗೈತೆ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಫೈನಲಿ ಬೆಳಗ್ಗೆ ಎದ್ದು ನೀನು ಹೇಳ್ದಂಗೆ ಗಣೇಶ ಹೋಗ್ತಿದ್ದೀನಲ್ಲ, ಫೈನಲಿ ಎದ್ದು ಟಿಫನ್ ಮುಗಿಸಿ ಒಳ್ಳೆ ಟಿಫನ್ ಆಯಿತು. ದೇವನಹಳ್ಳಿ ಹತ್ರ ಬಂದು ರೀಚ್ ಆಗಿದ್ದೀವಿ. ಗಣೇಶ ಹೋಗ್ಬೇಕು, ಅಲ್ಲೋದ್ಮೇಲೆ ವಾಕಂಡಿದ್ದೀವಿ ಮಾಡ್ತೀನಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದ್ರೆ ಎಂತ ರೀತಿ ಹೋಗ್ಬಿಟ್ರು, ಅದು ಮಾಡಲಿಲ್ಲ. ಇವಾಗಿನ್ನ ಒಳ್ಳೆ ಕಂಟೆಂಟ್ ಮಾಡೋಣ. ಸೊ ಅಲ್ಲೋದ್ಮೇಲೆ ಗಣೇಶ ಹೆಂಗಿರುತ್ತೆ. ಇವಾಗ ಎಲ್ಲರೂ ಟಿಫನ್ ಆಗೋಯ್ತು, ಎಲ್ಲ ನಿದ್ದೆ ಮಾಡ್ತಾರೆ, ಇವಾಗ ಕಂಟೆಂಟ್ ಸಿಗಲ್ಲ. ಅಲ್ಲೋದ್ಮೇಲೆ ಮಾಡೋಣ ಗಣೇಶ. ಅಲ್ಲೂ ನಿದ್ದೆ. ಮ್ಯಾಚ್ಗೆ ದೊಡ್ಡ ಮನುಷ್ಯರು ಇವರು ನೋಡ್ರಿ, ಇಲ್ಲಿ ಹಾಯ್ ಅನ್ನಿ ಕರೆಕ್ಟ್ ಆಗಿ ಕ್ಯಾಮ್ರಾ ಇಲ್ಲಿದೆ, ನೀವೆಲ್ಲ ಹಾಯ್ ಅಂತ ಆಗಿರ ಹಾಯ್. ಅವ್ರು ಇನ್ನೊಬ್ರು ದೊಡ್ಡವರು. ಇವನು ವೇಸ್ಟ್ ಬಿಡ್ರಿ, ಆಟಕೊಂಡು ಗೊತ್ತಿಲ್ಲ. ಅಶಿ ಆಯನ ಹಂಗೆ ಪೌಲ್ ವಾಕರ್ ಅವರು ಹೆಸರು. ಗಾಡಿ ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಅಂತಂದ್ರೆ, ಹೊಡೆದ್ರು ಅನ್ವಾಂಟೆಡ್ ಪೀಪಲ್ ಫೋನ್ ಮಾಡ್ತಾ ಇದ್ದಾರೆ. ನೋಡ್ರಿ ಅವ್ನು ಬರೀ ಫೋನಲ್ಲಿ ಇರ್ತಾನೆ. ಅವ್ನು ನೋಡ್ರಿ ಅವ್ನು ಬೈಕ್ ಕ್ಲೀನ್ ಮಾಡ್ಕೋತ ಅವನಿಗೆ ಮುಖ ಮುಚ್ಕೋಬಿಟ್ಟ. ಏನಿದೆ ಅಂತ ನೋಡಿ. ಬೇಜಾರಾದ ಸಂಗತಿ ಏನಂದ್ರೆ ಇವತ್ತು ಎಲ್ಲಾರು ಚೆನ್ನಾಗಿ ತಿಂದ್ವಿ ಚಿಕನ್ ಬಿರಿಯಾನಿ. ಬಟ್ ಇವರು ಇದಾರೆ ನೋಡ್ರಿ, ಇವರು ಒಬ್ರು ಪಾಪ 190
ಒಂದ್ ದೋಸೆಗೆ 190 ರೂಪಾಯಿ ಪೇ ಮಾಡಿರೋರು ಸಾವುಕಾರರು ಇವರು. ಇವ್ರು ನೋಡ್ರಿ, ಇವ್ರು ಯಾರ್ ವಿಷಯಕ್ಕೂ ಇಂಟರ್ಫಿಯರ್ ಮಾಡಲ್ಲ ಇವ್ರು. ಇವ್ರು ಆಯ್ತು ಇವ್ರು ಪಾಡಾಯ್ತು ಅಂತ ಆರಾಮಾಗಿರ್ತಾರೆ. 190 ರೂಪಾಯಿ ಕೊಟ್ಟು ನಾವು 3 ದಿನ ನನಗೆ ಫಸ್ಟ್ ಖಾಲಿ ದೋಸೆ, ಸೆಟ್ ದೋಸೆ, ಆಮೇಲೆ ಮಸಾಲೆ ದೋಸೆ, 3 ತರ ದೋಸೆ ಮಾಡ್ಕೊಂಡ್ಬಿಟ್ರು ನಮ್ಮ ನನಗೆ. ಎಲ್ಲ ಆಯ್ತು ಇದೆಲ್ಲ ಮಾಡ್ತಾನೆ. Perdono, io la devo. Dopo questo non trovo, Nina, anche il paio di cose, tipo quella, come hai fatto a vedere? Saremo che non li suni, non devono portare altri, io non posso più parlare tutta la Nina. Non la in baile, non c'è, non baile, non taglio, perché? Tu, onda non sei tornato, ora non fa storia, in salto, ಗೈಸ್ ಇಲ್ಲಿ ಬಂದಿದ್ದಾಯ್ತು. ಇಲ್ಲಿ 10 ಅಡಿ 12 ಅಡಿ 13 ಅಡಿ ಇದೆ. ಸೊ ನಮ್ಗೆ ಅಷ್ಟೇ ಯಾವ್ದು ಬೇಡ. ಸೊ ಇವಾಗ ನಮಗೆ ಬೇಕಾಗಿರೋದು 6 ಅಡಿ 6 ಅಡಿ ರೇಂಜ್ ಅಲ್ಲಿ. ಸೊ ಇವಾಗ ಇನ್ನೊಂದು ಕೂಡ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗಿ ನೋಡೋಣ, ಅಟ್ಲೀಸ್ಟ್ ಎಲ್ಲರೂ ಫೈನಲ್ ಆಗುತ್ತೆ ಅಂತ ನೋಡೋಣ ಬಗ್ಗೆ. ಗಣೇಶ ಫೈನಲ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಗೈಸ್. ಒಳ್ಳೆ ಗಣೇಶ ನೋಡೋಣ ರೇಟ್ ಅಲ್ಲಿಗೆ. ಹೈಟ್ ಚೆನ್ನಾಗಿತ್ತು ಅಂದ್ರೆ ಫೇಸ್ ಚೆನ್ನಾಗಿರಲ್ಲ, ಫೇಸ್ ಚೆನ್ನಾಗಿತ್ತು ಅಂದ್ರೆ ಡಿಸೈನ್ ಚೆನ್ನಾಗಿರಲ್ಲ, ಡಿಸೈನ್ ಎಲ್ಲ ಚೆನ್ನಾಗಿ ಫೇಸ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಹೈಟ್ ನಮಗೆ ಬೇಕಾಗಿರೋ ಥರ ಇರಲ್ಲ. ಅಷ್ಟು ಮ್ಯಾಚ್ ಆಗೋ ಥರ ಗಣೇಶ ಎಲ್ಲಿರುತ್ತೆ ನೋಡೋಣ ಬನ್ನಿ. ಇವಾಗ ಯಾವಾಗ ಫೈನಲ್ ಆಗುತ್ತೆ ತೋರಿಸ್ತೀನಿ, ನೋಡೋಣ. ಅಲ್ಲ 18+ ಜಾಸ್ತಿ ಆಗೋಯ್ತು ಅಂತ ಅಂದ್ಬಿಟ್ಟು ಸಪ್ರೇಟ್ ನೋಡ್ರಿ ಬ್ಲೂ ಕಲರ್ ಹೊಟ್ಟೆನೇ ಅಡ್ಡ ಕಾಣಿಸ್ತಾ ಇತ್ತು. ಬ್ಲೂ ಕಲರ್ ಹೊಟ್ಟೆ ಆಲ್ರೆಡಿ ಒಂದು 4 months ಆಯ್ತು. ಹೋದು ಆಷಾಢ ಟಾಪಲ್ಲಿ ಬಂದಿದೆ ಹೊಟ್ಟೆ. ಖಾಲಿ ಪಲಾವ್ಗಳು ಹಾಕೊಂಡು ನೀನು ಡೆಡಿಕೇಶನ್ ಡಿಸಿಪ್ಲಿನ್ ಇರಬೇಕು. 2 years ಅಲ್ಲ ಬ್ರೋ, 2 ಜನ್ಮ ಬೇಕು. ಅದೇ ಕೂಡ ಬಂದಿದ್ದೀವಿ ವಾಪಸ್. ಇವಾಗ ನಡ್ಕೊಂತ ವಿಡಿಯೋ ಮಾಡು. ಗಣೇಶ ಅಲ್ಲಿಯಪ್ಪ, ಇಲ್ಲೆಲ್ಲ ಗಣೇಶ ಇತ್ತು. ಗಣೇಶ ಆಯ್ತಪ್ಪ. ನಾವು ಸಂದೀಪ್ ಬಂದಿಲ್ ಬರ್ಲಿಲ್ವ, ಅಲ್ಲಿ ಇತ್ತು ಅಲ್ಲಿ ನೋಡು. ನೀನು ನಿನಗೆ ಮರ್ವಿನ್ ಕಾಲ ವಿಡಿಯೋ ಮಾಡೋದ್ರಲ್ಲಿ ಮುಗೋಗ್ಬಿಡಿದ್ಯಾ. ನನಗೆ ಎಲ್ಲೇ ಹೋದ್ರು ಯಾರನ್ನ ನೋಡಿದೆ, ಹೆಂಗ್ ನೋಡಿದೆ, ಏನಕ್ಕೆ ನೋಡಿದೆ ಅದನ್ನ ಅದ್ರಲ್ಲಿ ಡಿಮ್ ಅಂತಾರಂತೆ. ಓಕೆ, ಅದೇ ಗಣೇಶ ನೋಡಕ್ಕೆ ವಾಪಸ್ ಬಂದಿದ್ದೀವಿ. ಇವಾಗ ಯಾವ ಗಣೇಶ ಇಲ್ಲಿ ಯಾವುದೋ ಒಂದು ಇಷ್ಟ ಆಗಿರಬೇಕು, ನೋಡೋಣ ಬನ್ನಿ. ಆ ಗಣೇಶ ಫೈನಲ್ ಆಗುತ್ತೆ ಅಂತ. ಅದು ಸ್ಟೈಲ್ ಯಾವ ತರ ಹೆಂಗಿದೆ ನೋಡಿ ಅದು. ಯಾವ್ದೋ ಗೈಸ್ ಇವಾಗ ನೋಡ್ಕೊಂಡು ಹೋಗಿದ್ದು ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ ಅಂತೆ. 1 hour ಗ್ಯಾಪ್ ಇಲ್ಲ, 15 ನಿಮಿಷ ಇಲ್ಲಿ. ಈ ಗಣೇಶ ಲೈಕ್ ಆಗ್ಬಿಟ್ಟೈತಪ್ಪ ಇವ್ರಿಗೆ. ಗೈಸ್ ಈ ಗಣೇಶ ನೋಡ್ರಿ, ಇವಾಗ ತಾನೇ ನೋಡ್ಕೊಂಡು ಹೋದ್ರಿ, ಆಲ್ರೆಡಿ ಬುಕ್ ಆಗ್ಬಿಡೈತೆ. ಬುಕಿಂಗ್ ಟ್ಯಾಗ್ ಹಾಕ್ಬಿಟ್ಟವ್ರೆ. ಕಣ್ಣು ಮುಚ್ಚಿ ಬಿಡೋಷ್ಟು ಬುಕ್ ಮಾಡ್ತಾವ್ರೆ ಗಣೇಶಗಳನ್ನ. 10 ನಿಮಿಷ ಬಂದೋಗಿದ್ದು. ಅದು ಬೇರೆ ಆರ್ಕೆ ಬೇರೆ. ನಮ್ಮ ಅಣ್ಣನ ಅಂತೂ 4 ಇನ್ನೆರಡು ಆಡಿ ಮಾಡೋದು. ಒಟ್ನಲ್ಲಿ ಇದು ಇಷ್ಟ ಆಗೈತೆ ಅಷ್ಟೇ ಮಾತೇ ಇಲ್ಲ ಅಷ್ಟೇ. ಇಲ್ಲಿ ಚೋಟ ಗಣೇಶಗಳಿದೆ. ಈ ತರ ಗಣೇಶನೇ ನಾವು ಫಸ್ಟ್ ಕುಣಿಸ್ತಾ ಇದಲ್ವಾ, 600 ರೂಪಾಯಿ 700 ರೂಪಾಯಿ ಗಣೇಶ ಬನ್ನಿ ಮಾಡ್ಬಿಟ್ಟಿರ್ತಾ ಇದ್ದೀವಿ. ಈ ತರ ಗಣೇಶ ಎಲ್ಲ ಕುಣಿಸಿ ಇವಾಗ ತಗೊಂಡು ನಾವು ಹೋಗಿ ನೋಡ್ಕೊಂಡ್ ಬರಕ್ಕೆ ಆಗ್ತೈತೆ 2000. ಅಲ್ಲ ಈ ತರ ಗಣೇಶಗಳನ್ನ ಅವಾಗ ನಾವ್ ಎಷ್ಟಕ್ಕ ಕುಣಿಸಿದ್ದು, ಹಬ್ಬನೇ ಮಾಡ್ಬಿಟ್ಟಿದ್ರು 700 ರೂಪಾಯಿಗೆ. ಇವಾಗ ಏನು ಬರಲ್ಲ 700 ರೂಪಾಯಿಗೆ ಅನ್ಸುತ್ತೆ. 2.5 ಸಾವಿರ ಅದೇ ಪೇಂಟಿಂಗ್ ಮಾಡ್ತಾರೆ. ಅಲ್ಲ ಇವ್ರು ರಾಜ್ಯದಲ್ಲಿ 1 ವರ್ಷಕ್ಕೆ ಒಂದು ಚೆನ್ನಾಯ್ತದು. ಅರುಣನ್ ಕಷ್ಟೇ ಅವಾಗ ಈಗ ಎಷ್ಟು 65 ಸಾವಿರ ಹಬ್ಬನೇ ಮಾಡಿದ್ವಿ. ಗಣೇಶನೇ 65 ಸಾವಿರ ಇವಾಗ. ಡಿಸ್ಕಸ್ ಮಾಡ್ತಾ ಇದಾರೆ. ನೋಡಿ ನಂತರ ಇದೆ ಗಣೇಶ ಲಾಸ್ಟ್ ಇಯರ್ ಗಣೇಶ ಇದೆಲ್ಲ ಗಣೇಶ ಚೆನ್ನಾಗಿದೆ ಆಕ್ಚುಲಿ. ನೋಡಿ ಫ್ರೆಂಡ್ಸ್, ನಂತರನೇ ಇಲ್ಲ ಸ್ವಲ್ಪ ಈ ತರ ಸ್ವಲ್ಪ ಈ ತರ ಎಲ್ಲ ಬೇಜಾರು ಮಾಡ್ಬಿಟ್ರೆ ನಾನಿದ್ದ ಹಿಂಗೆ ಸರೆಂಟ್ ಆಗಿ ಪ್ರವಾಸನೇ ಬೇಡ ಯಾರ್ದು ಅಂತ.
ನಾನು ಕಳ್ಸ್ಬಿಡಿ ಅಲ್ಲ ಆಯ್ತು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು ಬೇಡ 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 ಒಬ್ಬೊಬ್ಬ ಸಬ್ಸ್ಕ್ರೈಬರ್ ತುಂಬಾ ಮುಖ್ಯ ಆಗ್ತಾರೆ. ನೈಟಿ ನೋಡಿದ್ವಿ ಬಿಡಿ. ಸೀರಿಯಸ್ ಡಿಸ್ಕಷನ್ ಆಗ್ತಾ ಇದೆ. ಆಗ್ತಾವ್ರ ಗೊತ್ತಿಲ್ಲೋಗಿರೋ ನಿಮ್ಮ ಆಲೂಗಡ್ಡೆ ಪಳ್ಳು. ಸೊ ಬನ್ನಿ ಇಲ್ಲಿ ಗಣೇಶನ ಫೈನಲ್ ಮಾಡಿ. ಫೈನಲ್ ಆಗ್ತಾ ಇಲ್ಲ, ಇವ್ರಿಗೆ ಬೇಕಾಗಿರೋ ಥರ ಯಾವುದು ಇಲ್ಲ. ಒಬ್ಬ ಬ್ಯೂಟಿ ಶರ್ಟ್ ಎಲ್ಲ ಹಾಕೊಂಡು ಹೋಗೋ ಬಂದಿದ್ದಾನೆ ಲೈಟ್ ಬ್ಲೂ. ಹೆಂಗಿದೆ ನೋಡಿ ಗಾಯ್ಸ್ ಅವನು. ನಿನ್ ಬಗ್ಗೆ ಮಾತಾಡ್ತಾವನ್ ಇಲ್ಲಿ. ನಡ್ಕೊಂಡ್ಬರ್ದು ಸಾಕಂತ ತಿರ್ಸಿ ನೋಡಿ ಹೆಂಗ್ ನೋಡ್ಕೊಂಬರ್ತಾನೆ ನೋಡಿ ಗಾಯ್ಸ್. ಈ ಹುಡುಗರು ಸವಾಸನೆ ಬೇಡ ಅಂತ ಆರಾಮಾಗಿ ಏಕಾಂಗಿಯಾಗಿ ಓಡಾಡ್ತಾ ಇದಾರೆ ಇವರು. ಅವ್ರು ಯಾರಿಗೂ ಸವಾಸ ಆ ಸ್ಮೈಲ್ ನೋಡಿ ಗಾಯ್ಸ್. ಆ ಸ್ಮೈಲ್ಗೆ 1 ಕೋಟಿ ಮೇಲೆ 1 ರೂಪಾಯಿ. 1 ಕೋಟಿ ಮೇಲೆ 1 ರೂಪಾಯಿ ಯಾಕೆ ಆ ಥರ ಕಾಣಿಕೆ. ಇಲ್ಲಿ ಗಣೇಶ ಎಷ್ಟಕ್ಕೆ ರೇಟ್ ಮಾತಾಡಬೇಕು ಅಂತ ಆ್ಯಕ್ಚುಲಿ ರೇಟ್ ಎವ್ರಿ ಹೇಳ್ತಾ ಇದ್ದಾರೆ. 70, 75, 80,000 ಹೇಳ್ತಾ ಇದ್ದಾರೆ. ಸೊ ಇವಾಗ ಯಾವ ರೇಟಿಗೆ ಮಾಡಿ ಯಾವ ರೇಟಿಗೆ ತೊಗೊಳೋದು ಅಂತ ಒಂದು ರೇಟ್ ಫೈನಲ್ ಮಾಡ್ಕೊಂಡು, ಸೊ ಆ್ಯಕ್ಚುಲಿ ಒಂದು ಗಣೇಶ ಫೈನಲ್ ಆಗಿದೆ ಅನ್ಸುತ್ತೆ. ಸೊ ಆ ಗಣೇಶನ ಬುಕ್ ಮಾಡೋದೇನು ಅಂತ ರೇಟ್ ಫೈನಲ್ ಮಾಡ್ಕೊಂಡು ಆಮೇಲೆ ಹೆಂಗಿರುತ್ತೆ ನೋಡೋಣ. ಆಮೇಲೆ ಹೇಳ್ತೀನಿ ಯಾವ ಗಣೇಶ ಬುಕ್ ಆಗಿದೆ ಅಂತ ತೋರಿಸ್ತೀನಿ. ಡಿಸ್ಕಷನ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇವಾಗ ಇನ್ನೊಂದು ಗೋಡನ್ ಬಂದಿದ್ದೀವಿ. ಈ ಗೋಡನ್ ಹೆಂಗಿದೆ ಗಣೇಶ ರೋಡ್ ನೋಡೋಣ. ಏನ್ರಿ ಗಣೇಶ ಸ್ಮೆಲ್ ಸಗದಾಗೈತೆ. ಉಯ್ ಯಾವ ಗಣೇಶ ತೋರಿಸ್ಲಿ, ಯಾವ ಗಣೇಶ ಬಿಡ್ಲಿ ಅನ್ಸ್ತೈತೆ. ಇವಾಗ ಇನ್ನ ಒಂದು ಗೋಡನ್ ಬಂದಿದೀವಿ. ಗೋಡನ್ ನಂಬರ್ 4 ಅನ್ಸುತ್ತೆ. ಇದು 3 ಗೋಡನ್ ನಂಬರ್ 3 ಬಂದಿದೀವಿ. ಇವಾಗ ಇಲ್ಲಿ ಒಳಗೋಗಿ ನೋಡೋಣ, ಅಟ್ಲೀಸ್ಟ್ ಇಲ್ಲಾದ್ರೂ ಫೈನಲ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಗಾಯ್ಸ್ ಇಲ್ಲಿ ನೋಡ್ರಿ ಯಾವ ರೇಂಜ್ ಆಗೈತೆ ಗಣೇಶಗಳು. ಇದು ಬೋಧನ ಹೊಸ ಹಳ್ಳಿ ಶ್ರೀ ವಿಷ್ಣು ವಿನಾಯಕ ಗೆಳೆಯರ ಬಳಗ. ವಿಷ್ಣು ವಿನಾಯಕ ಗೆಳೆಯರ ಬಳಗ ಅವ್ರು ಬುಕ್ ಮಾಡಿರೋ ಗಣೇಶ ಅದು. ಅಯ್ಯೋ 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 ಅಯ್ಯೋ, ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಎಲ್ಲ ಇದೆ ಗೈಸ್. ಇಲ್ಲಿ ಶೆಡ್ಡಲ್ಲಿ ಗಣೇಶ ಅವಳ ಹೈಟ್ ಬಾ ಇಲ್ಲಿ ನೋಡಿ. ಇಲ್ಲಿ 100% ಬುಕ್ ಆಗಲ್ಲ. ಇಲ್ಲಿ 100% ಆಗಲ್ಲ. ಗಣೇಶ ಕ್ಯೂಟ್ ಆಗಿದೆ. ಇಲ್ಲಿ ಆಗಲ್ಲ ಬಿಡ್ರಿ. ಪಕ್ಕ ನಮಗೆ ಬೇಕಾಗಿರೋ ಯಾವ ಸ್ಪೆಸಿಫಿಕೇಶನ್ಸ್ ಇಲ್ಲ ಇಲ್ಲಿ. ಇಲ್ಲಿ 100% ಬುಕ್ ಆಗಲ್ಲ ಬಿಡಿ. ಡೌಟ್ 100% ಡೌಟ್ ಇಲ್ಲ ಅಲ್ವಾ. ನೋಡ್ರಿ ಕಾಲ್ಗಳು. ಇದು KR ಪುರಂ ಅವ್ರ ಗಣೇಶ. ಇದು ರೈಸಿಂಗ್ ಸ್ಟಾರ್ ಅವ್ರ ಗಣೇಶ. ರೈಸಿಂಗ್ ಸ್ಟಾರ್ ಗಣೇಶ ಎಷ್ಟು ಫೀಟ್ ಇದೆ ಬರೋದು? 20 ಫೀಟ್ ಗಣೇಶ. ಕಷ್ಟ ಇದೆ. ನಮ್ದು ಗ್ಯಾಂಗ್ಸ್ಟರ್ ಗಣೇಶ. ನಮ್ದು ಗ್ಯಾಂಗ್ಸ್ಟರ್ ಗಣೇಶ. ನಮ್ ಗ್ಯಾಂಗ್ಸ್ಟರ್ ಗಣೇಶ ಸಿಗ್ತಾ ಇಲ್ಲ. ಪಮ್ಮಿ ಬಾಯ್ಸ್ ಆಶೆ ಅನೇ ಗಣೇಶ. ನಾವ್ ಯಾರು ಪಮ್ಮಿ ಬಾಯ್ಸ್. ಓ ಇಲ್ಲಿ ನೋಡಲ್ಲಿ ಐತಲ್ಲ ಇಲ್ಲಿ ನೋಡ್ರಿ ಐತದೆ ಗಣೇಶ. ಇದು ಯಾವ್ದು ಬರೋ? ಇದು ಫ್ರಂಟ್ ಅಲ್ಲಿ ನೋಡೋಣ. 8 ಕೈ ಗಣೇಶ ತೋರಿಸ್ತೀನಿ ಬನ್ನಿ. ಇವಾಗ 8 ಕೈ ಗಣೇಶ ಹಿಂಗಿರುತ್ತೆ ಗೊತ್ತಾ? ಭಯಾನಕವಾಗೈತೆ ಗಣೇಶ ಅಂತ. ಬೇಜಾನ್ ಐತೆ. ಸಕ್ಕದಾಗ ನಿಮ್ಮನೆ ಟೆರೆಸ್ ಇದು 4 ಇಲಿಗಳೈತೆ. ಇದು ಹೆವಿ ಐತಪ್ಪ. ಇದು ಅದು ಮಾಡ್ತಾರಲ್ಲ, ಹಿಂಗೆ ಪ್ಯಾಕ್ ಮಾಡ್ತಾರಲ್ಲ ಕ್ರೀನಲ್ಲಿ. ಗಣೇಶ ಮಾಡೋ ಸೈಕ್ ಆಗೈತೆ. ಇಷ್ಟು ದೊಡ್ಡ ಗಣೇಶ ನೋಡಿಲ್ಲ ನಾನಂತಲ್ಲಿ. ಯಾವ್ದು ಕತ್ ಬಾಕ್ಸ್ ನೋಡಿಲ್ಲ ಗಣೇಶನ ಇಲ್ಲಿ.
ಇದು ದೊಡ್ಡದೇ ಆದ್ರೆ ಇಲ್ಲಿ ತಕ್ಕನಂಗೆ ಅವ್ರು ಅದನ್ನೇ ಕೇಳಿದ್ರು, ನಿಮ್ಗೆ ಎಷ್ಟು ಬೇಕಂದ್ರೆ ನಮ್ಮ ಮ್ಯಾಕ್ಸಿಮಮ್ 7 ಅಂದ್ರೆ ನೀವು ಅಲ್ಲಿಗೆ ಹೋಗೋಣ ಅಂತ ಮತ್ತೆ. ಅಂದ್ರೆ ನಮ್ದು ಸ್ವಲ್ಪ ಮೈಸೂರು ಹೈವೇ ತರ ಇದೆ ಗೈಸ್ ರೋಡ್, ಅದಕ್ಕೆ ನೋಡ್ಕೊಂಡು ಅವ್ರದ್ದು ನೇಮ್ಗಳು ಇರುತ್ತಲ್ಲ, ಅದೇ ಗೊತ್ತಾಯ್ತು. ಹೊಸೂರು ಅಧಿಪತಿ, ಹೊಸೂರಿನ ಅಧಿಪತಿ. ನಾಲ್ಕು ಛತ್ರಪತಿ ಲೈನ್ ತರ ಬಂದೈತಿ ಇಲ್ಲಿ. ಎಲ್ಲಿ ಪಾಲಿಶ್ ಪಾಲಿಶ್ ಅದ ಪಾಲಿಶ್ ಗಮ್ಮ ಗಮ್ಮ ಎಲ್ಲ ಪುಸ್ತಕ ಸೀರಿಯಸ್ ಚೆನ್ನಾಗಿತ್ತು. ಈ 8 ಕೊಡ್ಬೋದಲ್ಲ ಭಯ್ಯ? ಬನ್ನಿ ಬನ್ನಿ ಈ ಕಡೆ. ಪೇಪರ್ ರೆಡಿ ಮಾಡ್ಬಿಟ್ಟು ಮುಗಿಸೋದು. ಇವರು ಓದ್ಸಲಿ ಇಷ್ಟೇ ನೋಡಿರ್ಲಿಲ್ಲ, ಈ ತರ ನೋಡಿರ್ಲಿಲ್ಲ. ಬರುತ್ತೆ ಅದೇ ಬರೋದು. ಹಾ ಬಿಡಲ್ಲ ಟಿಪ್ಪರ್ ಅಲ್ಲಿ ಆತರ ಬಿಡ್ಕೋಬಹುದು. ಗಣೇಶ ಪೇಂಟಿಂಗ್ ಐಟಮ್ಸ್ ನಾನಲ್ಲ ಸ್ವಲ್ಪ ಬನ್ನಿ ಈ ಕಡೆ. ಏನಿಸ್ತು ಈ ತರ ದೊಡ್ಡ ಗಣೇಶಗಳು ನೋಡಿ? ಏನಿಸ್ತು ನಿಮಗೆ? ಮೊದಲನೇ ಸರಿ ನಾನು ಚಿಕ್ಕದಾಗಿದ್ದೀನಿ ಅಂತ ಅನ್ಸ್ತು. ಮೊದಲನೇ ಸರಿ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅನ್ಸ್ತು ನನಗೆ ಇವಾಗ. ಅನ್ಸ್ಬೇಕಾಗಿರೋದು ನೋಡಿ, ಹೆಂಗೆ ಹೈಟ್ ನೋಡಿ. ಗಣೇಶ ಮಂಡಿ ಇಟ್ಕೊ ಹೋಗ್ತಲ್ಲ, ರೀಚ್ ಆಗ್ತಲ್ಲ. ನಾವ್ ಯಾರು ಇಲ್ಲಿ ಏನ್ ಮಾಡೋದು? ನೋಡಿದ್ರಲ್ಲ, ಇಲ್ಲಿ ಹೇಳಿದ್ರು ನಮ್ಗೆ ಯಾವ್ದು ಇಲ್ಲ ಅಂತ. ನಮ್ಮ ರಿಕ್ವೈರ್ಮೆಂಟ್ ತಕ್ಕನಂಗೆ ಇಲ್ಲಿ ಯಾವ್ದು ಇಲ್ಲ. ಅನ್ಸ್ತು ನಿಮ್ಗೆ ಗಣೇಶಗಳು ನೋಡಿ? ಏನ್ ಅನ್ಸ್ತು? ನಮ್ಗೆ ಟೇಸ್ಟ್ ನಂಗೆ ಯಾವ್ದು ಗಣೇಶಗಳು ಸಿಗ್ತಾ ಇಲ್ಲ. ನಮ್ಗೆ ಮೇನ್ ಬೇಕಾರದ 6 ಕೈ 6 ಲಕ್ಷಣ ಮುಖ್ಯ. 6 ತುಂಡು ಸೊಳ್ಳು ಅಯ್ಯೋ ಅನಕ್ಷರಸ್ಥ ಸ್ವಲ್ಪ ಒಂದ್ ಸ್ವಲ್ಪ ವರ್ಡಿಂಗ್ ಆ ಕಡೆ ಈ ಕಡೆ ಆಗುತ್ತೆ. ಅದ ಸೊಳ್ಳಿಗೆ ತೊಳ್ಳು ಅಂತವೆ. ಈ ತರ ಕನ್ನಡ ತಪ್ಪು ಮಾತಾಡೋರಿಗೆ ಡಿ.ಕೆ. ಶಿವಕುಮಾರ್ ಏನಾಡು ಇಲ್ಲ ಇದಾರಲ್ಲ ಕನ್ನಡ ಸಂಘಟಕರರು, ಕನ್ನಡ ರಕ್ಷಣಾ ವೇದಿಕೆ. ರಕ್ಷಣಾ ವೇದಿಕೆ. ಸೊ ಬನ್ನಿ, ನೋಡಿದಾಯ್ತು. ಇಲ್ಲಿ ನಮಗೆ ಬೇಕಾಗಿರೋ ತರ ಗಣೇಶ ಇಲ್ಲಿ ವಾಪಸ್ ಇನ್ನೊಂದು ಗೋಡನ್ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಗೋಡನ್ ನಂಬರ್ 5 ಬಂದಿದ್ದೀವಿ. ಆಗಲ್ಲ ಗಾಯ್ಸ್, ಎನರ್ಜಿ ಡೌನ್ ಇದ್ರೆ 4 ಅಡಿ ಐತೆ, ಇಲ್ಲ ಅಂದ್ರೆ 40 ಅಡಿ ಐತೆ. ನಮಗ್ ಬೇಕಾಗಿರೋ ತರ ಯಾವ್ದು ಇಲ್ಲ. 1,000 ಹೇಳ್ತಾರೆ, 1 ಲಕ್ಷ ಹೇಳ್ತಾರೆ. ನಮಗ್ ಬೇಕಾಗಿರೋ ತರ ಗಣೇಶ ಯಾವ್ದು ಸಿಗ್ತಾ ಇಲ್ಲ. ಸೊ ಲಾಗ್ ನೋಡ್ತಾರೆ ಯಾರು ಗಣೇಶ ದಯವಿಟ್ಟು ಹೇಳಿ. ನಾನೇ ಕುತ್ಕೊಂಡ್ಬಿಡ್ತೀನಿ, ಕೇಳ್ತಾ ನಾನು ಮುಗಿಸ್ಬಿಟ್ರೆ ಒಂದು ಅರ್ಧ ಗಂಟೆ ವಾಪಸ್ ಹಾಕ್ಬಿಡ್ತೀನಿ. ಎಲ್ಲ ಕಳ್ಸ್ಬಿಡ್ಬೇಕು 15 ನಿಮಿಷದಲ್ಲಿ ವಾಪಸ್. ಸ್ವಲ್ಪ ಏನ್ ಮಾತಾಡೋದು ಆಗಲ್ಲ. ನಮ್ಮ ಇನ್ನೊಬ್ರು ಸುದೀಪ್ ಅವ್ರು ಮಾತಾಡೋದು ಅರ್ಥ ಆಗಲ್ಲ. ಸ್ವಲ್ಪ ಸೈಜ್ ಕೊಡಿ ನಮ್ಮ ಚಾನಲ್ ಅಲ್ಲಿ. ಇದು ಕ್ಯೂಟ್ ಆಗಿದೆ ನೋಡಿ. ಗೈಸ್ ಆಸ್ ಯೂಶುವಲ್ 4 ಗೋಡನ್ 3 ಗೋಡನ್ ತರಾನೇ ಈ ಗೋಡನ್ ಒಂದು ಗಣೇಶ ಬುಕ್ ಫೈನಲ್ ಆಗಿಲ್ಲ. ಸೊ ಇವಾಗ ಎಲ್ಲಿ ಬ್ರೋ? ಬೆಂಗಳೂರು. ವಾಪಸ್ ನಮ್ಮೇರಿಯಾಗೆ ಹೋಗಿ ಗಣೇಶ ಬುಕ್ ಮಾಡೋಣ. ನಮ್ಮೇರಿಯಾನೇ. ಸೊ ಅಲ್ಲೇ ಹೋಗಿ ಯಾವ್ದಾದ್ರು ಒಂದು ಗಣೇಶನ ಕ್ಲೀನಾಗಿ ಫೈನಲ್ ಮಾಡ್ಬಿಡೋದು ಇವತ್ತು. ಈ ತರ ಬೋರ್ಡ್ ಹಾಕ್ಸ್ಬೇಕು ಬ್ರೋ. ಅಶೋಕ್ ನಗರ್ ರಾಜ ಇದ್ದಾರೆ ಇಲ್ಲಿ. ಇಲ್ಲೂ ಬುಕ್ ಆಲ್ರೆಡಿ. ಹೇಳಿದ್ದು ಇಲ್ಲಿ ಹೊಸಕೋಟೆ ಇದೆಲ್ಲ ಬುಕ್ಕಡ ಬೀದ ಕಡೆದಲ್ಲ ಬುಕ್ಕಡ್ ಎಲ್ಲ ಬುಕ್ಕುಡು ಬಿಡಿ, ನಡೀರಿ ಬುಕ್ಕಡ್ ಬುಕ್ಕುಡು. ಗಾಯ್ಸ್ ಆಗ್ತಾ ಇಲ್ಲ ಬಿಸಿಲಿಗೆ. ಅಪ್ಪ ತಲೆ ತಿರುಗ್ತಾ ಐತೆ ಈ ಬಿಸಿಲು. ಆಗ್ತಾ ಇಲ್ಲ. ಬೆಳಿಗ್ಗೆ ಅವಾಗ್ಲೇ ಬರ್ತಾ ಇದ್ರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು. ಇವಾಗ ಆಗ್ತಾ ಇಲ್ಲ. ಹೋಗಿ ಏನಾದ್ರು ಸೋಡಾ ಇಲ್ಲ ಜ್ಯೂಸ್ ಏನಾದ್ರು ಕುಡಿಬೇಕು. ಕುಡ್ದು
ಹಾಕಪ್ಪ ಅಲ್ಲಿ. ಗಣೇಶ ಎಲ್ಲೂ ಫೈನಲ್ ಆಗಿಲ್ಲ, ಸೊ ಇವಾಗ ಎಲ್ಲೋಗಿ ಫೈನಲ್ ಮಾಡೋದು ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಇವತ್ತು ಫೈನಲ್ ಮಾಡ್ಲೇಬೇಕು ಗಣೇಶನ. ನೋಡೋಣ ಬನ್ನಿ. ಆಗ್ತಾ ಇಲ್ಲ, ಶೆಕೆ ಏನಿಸ್ತೈತೆ ಶೆಕೆ ಅವ್ರಿಂಗತ್ತಲ್ಲ ಸುಸ್ತಾಗಿದೆ, ಬಿಟ್ಟು ಸಾಕು. ನಮ್ದು ಅದೇ ಪರಿಸ್ಥಿತಿ ಆಗಿದೆ ಇವಾಗ. ನೀರು ಕುಡ್ದಿ ಬೇರೆ ಕೆಲಸ ಏನು ಇಲ್ಲ ಬಿಡು, ಅಲ್ಲೇ ಪೈಂಟ್ ಪಟಾಕಿ ತರೋದು ಬೇರೆ ಇದೆ, ಇನ್ನ ಪಟಾಕಿ ಬೇರೆ ತರಬೇಕು. ಪಟಾಕಿ ಯಾವಾಗ ಬರೋ ತರೋದು? ಇವತ್ತೇನಾ? ಪಟಾಕಿನ ಇವತ್ತು ಫುಲ್ ಅನ್ಲಿಮಿಟೆಡ್ ಬ್ಲಾಗ್ ಇದೆ ನಿಮಗೆ. ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್. ಗೋಡೌನ್ ನಂಬರ್ 6 ಬಂದಿದ್ದೀವಿ. ಇಲ್ಲೊಂದು ಗಣೇಶ ಫೈನಲ್ ಆಗಿದೆ, ನೋಡೋಣ ಬನ್ನಿ ಅದೇನು ಡಿಸೈಡ್ ಮಾಡ್ತಾರೆ ಏನು ಅಂತ. ಹೆವಿ ಯೂನಿಕ್ ಆಗೈತೆ, ಸಕ್ಕದಾಗೈತೆ. ಆ ಥರ ಗಣೇಶ ಎಲ್ಲೂ ನೋಡಿಲ್ಲ, ಇನ್ನ ಎಲ್ಲೂ ನಾವು ನೋಡಿಲ್ಲ. ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಆ ಥರ ಗಣೇಶನ. ಯೂನಿಕಾಗಿ ಸಕ್ಕದಾಗೈತೆ. ಸೊ ಆ ಗಣೇಶನ ತೋರಿಸಲ್ಲ, ಸ್ವಲ್ಪ ಕ್ಯೂರಿಯಸ್ ಆಗಿರಲಿ ಯಾವ ಗಣೇಶ ಅಂತ. ಸೊ ಅದು ಫೈನಲ್ ಆದರೆ ಆಮೇಲೆ ತೋರಿಸ್ತೀವಿ. ನೋಡೋಣ ಫೈನಲ್ ಮಾಡ್ತಾರೆ ಏನೋ ಅಂತ. ಇನ್ನೊಂದು ಗಣೇಶ ನೋಡ್ತಾ ಇದ್ದಾರೆ ಇಲ್ಲಿ. ಅಲ್ಲೊಂದು ಗಣೇಶ ನೋಡಿದ್ದೀವಿ. ಸೊ ಅದು ಸಕ್ಕದಾಗೈತೆ ಯೂನಿಕ್ ಆಗಿ. ನೋಡೋಣ ಬನ್ನಿ ಅದು ಫೈನಲ್ ಆಗುತ್ತೆ ಏನು ಅಂತ. ಅದು ತೋರಿಸಲ್ಲ, ಫೈನಲ್ ಆದರೆ ಕ್ಯೂರಿಯಾಸಿಟಿ ಇರಲಿ ಯಾವ ಗಣೇಶ ಏನು ಅಂತ ನಿಮಗೂ ಲಾಸ್ಟ್ ತೋರಿಸ್ತೀವಿ. ಗೈಸ್, ನಾನು ಕ್ಯೂರಿಯಾಸಿಟಿ ಮೂಡಿಸಿದ ಆ ಗಣೇಶ ಬುಕ್ ಆಗ್ಬಿಡೈತಂತೆ. ಇದೇ ಆ ಗಣೇಶ ನೋಡಿ, ಸಕ್ಕದಾಗೈತೆ. ಏನು ಸ್ಟ್ಯಾಂಡ್ ಇಲ್ಲ ಏನಿಲ್ಲ, ಹಂಗೆ ನಿಂತಿರೋದು. ಇದೊಂದೇ ಒಂದು ಇದರಲ್ಲಿ ನೋಡಿ. ಬಟ್ ಬುಕ್ ಆಗ್ಬಿಡೈತೆ, ಅದು ಏನು ಮಾಡೋದಕ್ಕಾಗಲ್ಲ. ಬ್ಯಾಡ್ ಲಕ್. ನಮಗೆ ಫೈನಲ್ ಆಗಿ ಯಾವ್ದಾದ್ರು ಒಂದು ಫೈನಲ್ ಆದ್ರೂ ಅದು ಬುಕ್ ಆಗ್ಬಿಟ್ಟಿರುತ್ತೆ. ನಾವು ಯಾವ್ದು ಫೈನಲ್ ಮಾಡಿಲ್ಲ ಅಂದ್ರೆ ನಮಗೆ ಟೇಸ್ಟ್ ಇಲ್ಲ, ನಮಗೆ ಬೇಕಾಗಿರೋ ಥರ. ಗೈಸ್, 9ನೇ ಅಂಗಡಿಗೆ ಬಂದಿದ್ದೀವಿ ಇವಾಗ ಫೈನಲಿ. ಇವಾಗ ಮತ್ತೆ ಇನ್ನೊಂದು 35 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದು ಇವಾಗ ಇನ್ನೊಂದು 9ನೇ ಅಂಗಡಿಗೆ. ಲಾಸ್ಟ್ ಗೋಡೌನ್ ಫಾರ್ ದ ಡೇ ಆಗೋಯ್ತು. ನನ್ನ ಕೈಲಿ ಆಗಲ್ಲ ಇನ್ನ ಇದ್ರ ಮೇಲೆ. ಲಾಸ್ಟ್ ಗೋಡೌನು ನೋಡೋಣ, ಎಲ್ಲರೂ ಫೈನಲ್ ಆಗುತ್ತಾ ಅಂತ ನೋಡೋಣ. ಫೈನಲ್ ಆದ್ಮೇಲೆ ಹೋಗೋಣ, ಬುಕ್ ಮಾಡಿ. ಇಲ್ಲ ಅಂದ್ರೆ ಹಂಗೆ ಹೋಗೋಣ ಮನೆಗೆ. ಲಾಸ್ಟ್ ಗೋಡೌನ್, ಲಾಸ್ಟ್ ಫಾರ್ ದ ಡೇ. ನೋಡಿ ಮತ್ತೆ ಇಲ್ಲೂ ಎಷ್ಟೊಂದು ಬುಕ್ ಆಗ್ಬಿಟ್ಟೈತೆ. ಎಲ್ಲರೂ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ, ಆಲ್ರೆಡಿ ಮಲ್ಕೋತಾವ್ರೆ. ಇಲ್ಲ ನೋಡಿ, ಟಯರ್ಡ್ ನೊಂದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಈ ಬುಕ್ಕ ಗಾಯ್ಸ್ ಇಲ್ಲೂ ಬುಕ್ ಅಂತೆ. ನಮ್ಮ ಕೈಲಿ ಆಗಲ್ಲ ಇನ್ನು, ನಮ್ಮ ಕೈಲಿ ಯಾರ ಕೈಲೂ ಆಗಲ್ಲ ಇನ್ನು. ಸೀದಾ ನಮ್ಮ ಏರಿಯಾ. ಇದಾಗ ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ ಐತೆ. ಸೊ ಹೋಗಿ ಮಲ್ಕೊಂಡ್ರೆ ಸಾಕು. ಹಾಗೆ ಮಲ್ಕೊಳ್ಳೋದ್ರಲ್ಲಿ ಬೇರೆ ಕೆಲಸ ಐತೆ, ಪಟಾಕಿ ತರಕ್ ಹೋಗ್ಬೇಕು, ಪಟಾಕಿ ತಗೊಂಡ್ಬರೋಬೇಕು. ಸೊ ನೋಡೋಣ ಬನ್ನಿ. ಇವಾಗ ಯಾವ್ದೋ ಗಣೇಶ ಆಯ್ತು ನೋಡಿ. ಅವಾಗೆಲ್ಲ ಸುಮ್ಮನೆ ಹೋಗಿ ಬುಕ್ ಮಾಡಿ ಬಂದ್ಬಿಡ್ತಾ ಇದೀವಿ ನೋಡ್ಬಿಟ್ಟು. ಇವಾಗ ಈ ಥರನೇ ಬೇಕು, ಆ ಥರನೇ ಬೇಕು ಅಂತ ಯೋಚನೆ ಮಾಡಿ ನಾವು ಹುಡುಕಿ ತಗೊಳ್ಳೋ ಅಷ್ಟರಲ್ಲಿ ಲಿಟ್ರಲಿ 9ನೇ ಗೋಡೌನ್ ಗೈಸ್. ಇವಾಗ ಬರ್ತಾರದು ನಾವು ಇವತ್ತು ಬೆಳಿಗ್ಗೆ 9:30 ಮನೆ ಬಿಟ್ಟವರು. ಈಗ ಆಲ್ರೆಡಿ 3:30 4 ಗಂಟೆ ಆಯ್ತಾ ಬಂತು. ಇನ್ನ ಗಣೇಶ ಫೈನಲ್ ಮಾಡೋಕ್ಕಾಗಿಲ್ಲ. ನೋಡ್ತಾನೆ ಇದೀವಿ. ಇವತ್ತು 9 ಗೋಡೌನು, ಅವತ್ತೊಂದು 4 ಗೋಡೌನು. ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ ನೋಡಿ. ಎಲ್ಲಾರು ಮಾತಾಡೋಕ್ಕಾಗಲ್ಲ ಯಾರ ಕೈಲೂ. ಬನ್ನಿ ಹೋಗೋಣ ಅಷ್ಟೇ. ಇಲ್ಲಿ ಇಲ್ವಾ ಮುಗೀತಾ? ಅಷ್ಟೇ ಮನೆ ಹೋಗೋಣ. ಓ ಇಲ್ಲಿ ನೋಡ್ರಿ ಗಾಯ್ಸ್, ಯಪ್ಪ ಎಷ್ಟು ದೊಡ್ಡದೈತೆ. ಎಲ್ಲ ದೊಡ್ಡದೆ. ಆಲ್ರೆಡಿ ಬುಕ್ ಆಗ್ಬಿಡೈತೆ ಎಲ್ಲ. ಇಷ್ಟು ದೊಡ್ಡ ಗಣೇಶನ್ ಹಿಂಗಾರು ಕುಣಿಸ್ತಾರೋ ಗೊತ್ತಿಲ್ಲ. ಹೆಂಗ್ ಎತ್ಕೊಂಡು ಹೋಗ್ತಾರೆ, ಎತ್ತದು ಮಾಡೋದು, ಅದು ಎಲ್ಲಿ ಬಿಡ್ತಾರೋ ಅದೇ ಗೊತ್ತು. ನೋಡೋಣ ಬನ್ನಿ ನಮ್ಗೆ ಬೇಕಾಗಿರೋ ತರ ಗಣೇಶ ಇದೆಯಾ ಅಂತ. ಅಲ್ಲೆಲ್ಲ ಇದೆ ನಂದು ಲಾಸ್ಟ್ ಪ್ಲೇಸ್ ಇದೆ, ಅಲ್ಲಿದೆ ಅಂತ ಹೇಳಿದ್ದಾರೆ ನಮಗೆ ಬೇಕಾಗಿರೋ ತರ. ಅಲ್ಲೂ ಇಲ್ಲ ಅಂದ್ರೆ ಯಪ್ಪ ಗಣೇಶ ಬುಕ್ ಮಾಡೋದಕ್ಕಂತ ಇಷ್ಟು ಕಷ್ಟ. ಸುಸ್ತಾಗ್ಬಿಟ್ಟೈತೆ, ತಲೆ ಸುತ್ತೈತೆ. ಅಟ್ಲೀಸ್ಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಬಿಸಿಲಾರು ಕಡಿಮೆ ಆಗೈತೆ. ಅವಾಗಲೇ ಇದ್ದಿದ್ದು ಬಿಸಿಲುಗಂತೂ ಬರೋ ಎನರ್ಜಿ ಎಲ್ಲ ಡ್ರೈನ್ ಆಗ್ಬಿಟ್ಟೈತೆ. ಬನ್ನಿ
ಇಲ್ಲಾದ್ರೂ ನಮಗೆ ಬೇಕಾಗಿರೋ ಥರ ಇದೆಯಾ ನೋಡೋಣ. ಬನ್ನಿ 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 ಬನ್ನಿ. ಇಲ್ಲೆಲ್ಲ ಅನ್ಫಿನಿಶ್ಡ್ ಗಣೇಶಗಳಿದೆ. ಗಣೇಶಗೆ ಮಾಸ್ಕ್ ಬೇರೆ ಹಾಕ್ಬಿಟ್ಟವ್ರು ಇಲ್ಲೇ. ಸ್ಟೈರ್ಸ್ ಹಾಕ್ಬಿಡ್ತಂತಲ್ಲ. ಗೈಸ್ ಫೈನಲಿ 1 ಅವರ್ ಮಾತಾಡಿ ಫೈನಲಿ ಬುಕ್ ಆಗಿದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಹೋರಾಟ ಮಾಡಿ ನಿಮಗೆ ಇವತ್ತು ಇಷ್ಟೊತ್ತು ನೋಡಿರ್ತೀರಾ. ಫೈನಲಿ ಒಂದು ರೇಟ್ ಫಿಕ್ಸ್ ಮಾಡಿ ಬುಕ್ ಮಾಡಿದ್ದೀನಿ. ಗಣೇಶ ಯಾವ್ದನ್ನ ಕ್ಯೂರಿಯಾಸಿಟಿಯಲ್ಲಿ ಆಚೆ ಮಾತಾಡ್ತೀನಿ ಬನ್ನಿ ಮಿಕ್ಕಿದ್ದು. ಫೈನಲಿ ಗೆದ್ದಿದ್ದೀವಿ ಇದನ್ನ ಇವತ್ತು. ಬೆಳಗ್ಗೆಯಿಂದ ಓಡಾಡಿ ಇದೊಂದು ಗೆಲ್ಲೋದಕ್ಕೆ ಬುಕ್ ಮಾಡೋದಕ್ಕೋಸ್ಕರ ಇಷ್ಟೊತ್ತಾಯ್ತು. ಈಗ ಹೋಗಿ ನಮ್ಮ ಗಣೇಶ ಆಗಿದೆ ನೇತಾಕಿ ವರ್ಕ್ ಮಾಡೋದಿದೆ ಇವಾಗ ತೋರ್ಸಲ್ಲ. ಕ್ಯೂರಿಯಸ್ ಇರಲಿ ಯಾವ ಗಣೇಶ ಏನು ಅಂತ. ಫೈನಲಿ ಆಯ್ತು ಗಣೇಶ ಬುಕ್ ಮಾಡಿದಾಯ್ತು. ಇದರಿಂದ ಇವಾಗ ಪಟಾಕಿ ಹೋದೇ ತರಬೇಕಾ ಸಾಯಂಕಾಲ? ಹೌದು. ಸೊ ಇನ್ನೊಂದು ರೌಂಡ್ ಇದೆ, ಅದಕ್ಕೆ ಹೋಗೋಣ. ಗಣೇಶ ಕೆಲಸ ಮುಗೀತು ಫೈನಲಿ. ಇದು 9ನೇ ಗೋಡನ್ ಬ್ರೋ. ಇದು ನಾವು ಇವತ್ತು ಬಂದಿರೋದು ಆಗಿದೆ ಸರ್ಟಿಫಿಕೇಟ್. ತುಂಬಾ ಬೇಜಾರಾಗೋಗಿದೆ ಬ್ರದರ್ ಇವತ್ತು. ಇವಾಗ ಖುಷಿ ಆಗಿದೆ, ಸ್ಯಾಟಿಸ್ಫೈಡ್. ಮಾಡ್ಕೋ ಬನ್ನಿ. ನಮ್ಮ ಗಣೇಶ ನೇತಾಕ್ಬಿಟ್ಟು ಇಲ್ಲಿಂದ ನಮ್ಮ ಊರಿಗೆ ಓಡ್ತಾ ಇರೋದೆ. ನಮ್ ಗಣೇಶ ತೋಟದಲ್ಲ ಗಣೇಶ ನೇತಾಕ್ಬಿಟ್ಟೆ. ಫೈನಲಿ ಬಂದಿ. ಫೈನಲಿ ಬಂದು ರೀಚ್ ಆಗಿದೆ ಏರಿಯಾಗೆ. ಸೊ ಗಾಯ್ಸ್ ಫೈನಲಿ ನೀವೇ ನೋಡಿದ್ರಿ ಎಷ್ಟು ಗೋಡೌನ್ ಸುತ್ತಿ ಅಪ್ಪ ದೇವ್ರೆ. ಫೈನಲಿ ಗಣೇಶನ್ ಬುಕ್ ಮಾಡಿ ಬಂದಿದ್ದೀವಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊಂದು ಸಾಕಾಗೋಯ್ತು. ಸೊ ಪಟಾಕಿ ತರಕ್ಕೆ ಹೋಗ್ತೀವೋ ಏನೋ ಅಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ತುಂಬ ಬ್ಲಾಗ್ಸ್ ಬಂದಿದೆ, ವೆಯ್ಟ್ ಮಾಡ್ತಾ ಇದ್ದೀನಿ.